ಥರ್ಡ್ ರೀಡಿಂಗ್ ಸೆಕೆಂಡ್ ಕ್ವಶನ್. ಓಕೆ, ಈಗ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಅದನ್ನ ಏನಂತಾನೆ ಫ್ಯಾಕ್ಟರೈಸ್ ಮಾಡಂತಾನೆ. ಯಾವ್ದ್ರಿಂದ? ಯೂಸಿಂಗ್ ಅಪ್ರೋಪ್ರಿಯೇಟ್ ಐಡೆಂಟಿಟೀಸ್ನ ಯೂಸ್ ಮಾಡಿ ಓಕೆ ನಾನು ಫ್ಯಾಕ್ಟರೈಸ್ ಮಾಡು. ಈಗ ಫ್ಯಾಕ್ಟರೈಸ್ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಓಕೆ, ನಮಗೆ ನಾರ್ಮಲ್ ಆಗಿ ಈ ತರ ಕೊಡ್ತಿದ್ರು, ಈ ತರ ಬರಿತಿದ್ವಿ. ಓಕೆ, ಇವಾಗ ಏನ್ ಮಾಡ್ತಾರೆ ಅವರು, ಈ ತರ ಕೊಡ್ತಾರೆ ಅಂದ್ರೆ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಕೊಡ್ತಾರೆ, ನಾವು ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರಬೇಕು. ಓಕೆ, ಅವನೇನು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಕೊಡ್ತಾನೆ, ನಾವು ಶಾರ್ಟ್ ಫಾರ್ಮ್ ಆಗಿ ಬರಬೇಕು, ಅದು ಫ್ಯಾಕ್ಟರೈಸ್ ಮೀನಿಂಗ್. ಓಕೆ, ಈಗ ನೀವು ನೋಡಿದ್ರೆ ಈಗ ಏನ್ ಮಾಡಿ ನಾವು ಇದು ನೋಡ್ರಿ, ಫಸ್ಟ್ ನಂಬರ್ನ ಸ್ಕ್ವೇರ್ ಅಲ್ಲಿ ಬರ್ಕೊಳ್ಳೋಣ, ಇದೇನಾಗುತ್ತೆ 2y ಹೋಲ್ ಸ್ಕ್ವೇರ್ ಆಗುತ್ತಾ. ಅದೇ ರೀತಿ ಲಾಸ್ಟ್ ನಂಬರ್ನ ಸ್ಕ್ವೇರ್ ಅಲ್ಲಿ ಬರ್ಕೊಳ್ಳೋಣ, ಏನಾಗುತ್ತೆ +1 ಸ್ಕ್ವೇರ್. ಇಲ್ಲಿ ಮೈನಸ್ ಐತೆ, ಮೈನಸ್ ಹಾಕೋಣ. ಸೊ ಇಲ್ಲಿ ಮೈನಸ್ ಐತೆ ಅಂದ್ರೆ ನಮ್ಗೆ ಏನ್ ಗೊತ್ತಾಗಬೇಕು, a² - 2ab + b² ಟೈಪ್ ಐತೆ ಅಂತ ಒಂದು ಹಿಂಟ್ ಗೊತ್ತಾಗುತ್ತೆ. ಓಕೆ, ಈಗ ಚೆಕ್ ಮಾಡ್ರಿ ಕರೆಕ್ಟಾ ಇಲ್ಲ ಅಂತ. 2 a ವ್ಯಾಲ್ಯೂ ಏನು 2y, b ವ್ಯಾಲ್ಯೂ ಏನು 1. ಈಗ ಚೆಕ್ ಮಾಡಿದ್ರೆ ಮೇಲೆ ನಂಬರ್ ಬರುತ್ತಾ, 2 2 ಜ 4, y ಐತೆ y. ಸೊ 2 2 ಜ 4, 4y, 4y 1 ಜ 4y ಕರೆಕ್ಟ್ ಬರ್ತಿದೆ ಅಂದ್ರೆ, ಸೊ ಇದು ಯಾವ ಟೈಪ್ ಇದೆ, a - b ಹೋಲ್ ಸ್ಕ್ವೇರ್ ಟೈಪ್ ಅಲ್ಲಿ ಇದೆ, a² - 2ab + b². ಈ ಟೈಪ್ ಅಲ್ಲಿ ಇದೆ, ನಾನು ಈ ಟೈಪ್ ಅಲ್ಲಿ ಬರೀಬಹುದು. ಸೊ ಇಲ್ಲಿ a ವ್ಯಾಲ್ಯೂ ಏನು 2y, ಓಕೆ, ಮೈನಸ್ b ಇದಲ್ಲೇನು 1, 2y - 1 ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಓಕೆ, ಇದು ಬಂದು ಫ್ಯಾಕ್ಟರೈಸ್ ಈ ತರ ಮಾಡಬೇಕು.